ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ನಾವು ಒಟ್ಟಾಗಿ ಸೇರಿ ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯ ಅಮೂಲ್ಯವಾದದ್ದು, ದೇವರ ವಾಕ್ಯ ನಿತ್ಯವಾದದ್ದು, ದೇವರ ವಾಕ್ಯ ಸೃಷ್ಟಿಸುವ ಸಾಮರ್ಥ್ಯವುಳ್ಳದ್ದು, ಸೃಜನಾತ್ಮಕವಾದದ್ದು ಅಂತ ಹೇಳ್ಬೋದು. ದೇವರ ವಾಕ್ಯ ದೇವರೇ. ಹಾಗಾದರೆ ದೇವರ ವಾಕ್ಯ ದೇವರೇ ಅಂತ ಹೇಳೋದಾದರೆ ಅದರ ಅರ್ಥ ಏನಂದರೆ ದೇವರ ವಾಕ್ಯ ದೇವರಿಂದ ಬರುವಂಥದ್ದು. ಹಾಗಾದರೆ ನಾವು ದೇವರ ವಾಕ್ಯಕ್ಕೆ ಆದ್ಯತೆಯನ್ನು ಕೊಡುವುದರಿಂದ ದೇವರಿಗೆ ಆದ್ಯತೆಯನ್ನು ಕೊಡುವಂತೆ ಆಗುತ್ತೆ. ಆದ ಕಾರಣ ದೇವರ ವಾಕ್ಯಕ್ಕೆ ನಾವು ಅದನ್ನು ಕೇಳಿಸ್ಕೋಬೇಕು, ಅದನ್ನು ಓದಬೇಕು, ಅದನ್ನು ಅಧ್ಯಯನ ಮಾಡಬೇಕು, ಅದನ್ನು ಧ್ಯಾನಿಸಬೇಕು, ಅದನ್ನು ಅನುಸರಿಸಬೇಕು. ಈಗ ನಾವು ದೇವರ ವಾಕ್ಯದೊಂದಿಗೆ ವ್ಯವಹರಿಸುತ್ತಿದ್ದೇವೆ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್ 104ನೇ ಅಧ್ಯಾಯ, ಸಾಮ್ 104. ಈ 104ನೇ ಕೀರ್ತನೆ ಬೈಬಲಿನ ಆದಿಕಾಂಡ 1ನೇ ಅಧ್ಯಾಯ, ಯೋಬನ ಗ್ರಂಥದ 38ರಿಂದ 41 ಅಧ್ಯಾಯಗಳನ್ನು ಹೋಲುವಂಥದ್ದಾಗಿದೆ ಈ ಕೀರ್ತನೆ 104. ನಮಗೆ ಪರಿಚಯ ಆದಿಕಾಂಡ 1 ದೇವರ ಸೃಷ್ಟಿಯ ಬಗ್ಗೆ ಇದೆ. ಹೌದು, ದೇವರು ಯಾವ ರೀತಿಯಾಗಿ ಸೃಷ್ಟಿ ಆದಿಕಾಂಡದಲ್ಲಿ ಮಾಡಿದಂಥದ್ದು ಮತ್ತು ಸೃಷ್ಟಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಈ ಯೋಬನ ಗ್ರಂಥದ 38ರಿಂದ 41 ಅಧ್ಯಾಯದವರೆಗೆ, ಯೋಬ 38ರಿಂದ 41ರವರೆಗೆ ನಾವು ನೋಡುವಾಗ ದೇವರು ಯೋಬನಿಗೆ ಒಟ್ಟು 184 ಪ್ರಶ್ನೆಗಳನ್ನು ಮಾಡುವಾತನಾಗಿದ್ದಾನೆ. ದೇವರ ವಿಧಾನ ಭಾಳ ವಿಚಿತ್ರ. ಅದರಿಂದ ಆತನಿಂದ ನಾವು ಕಲಿಬೇಕಾಗಿದೆ. ದೇವರು ಯೋಬನನ್ನು ಬೈದಲಿಲ್ಲ. ಯಾಕಂತೇಳಿದರೆ ಯೋಬನು 3ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಆ ದೇವರ ಮುಂದೆ 47 ನಕಾರಾತ್ಮಕ ವಿಷಯಗಳನ್ನು ಯೋಬನು ಮಾತಾಡ್ತಾನೆ. 7 ದಿನಗಳು ಸುಮ್ಮನೆ ಕೂತ್ಕೊಂಡಿದ್ದು 7ನೇ ದಿನ ಆದ ನಂತರ ಯೋಬನು ಮಾತಾಡ್ತಾನೆ. ಆ ರೀತಿಯಾಗಿ 47 ಮಾತುಗಳನ್ನು ಆಡಿದ್ದಾಗಿಯೂ ದೇವರು ಗದರಿಸಲಿಲ್ಲ, ಬೈಲಿಲ್ಲ, ಹೀನೈಸಲಿಲ್ಲ. ಆದರೆ ಕೆಲವು ಪ್ರಶ್ನೆಗಳನ್ನು ಹಾಕ್ತಾನೆ. ಆದರೆ ಭಾಳ ಪ್ರಶ್ನೆಗಳೇ. ಈ ಪ್ರಶ್ನೆಗಳನ್ನು ಕೇಳಿದಂಥ ಆ ಒಂದು ಭಾಗ ಯೋಬ 38ರಿಂದ 41, 42ನೇ ಅಧ್ಯಾಯ ಯೋಬನ ಗ್ರಂಥದಲ್ಲಿ ಆ ಪ್ರಶ್ನೆಗಳು ಯೋಬನನ್ನು ಪಶ್ಚಾತ್ತಾಪಕ್ಕೆ ನಡೆಸ್ತಾ ಇದೆ. ಹೌದು, ದೇವರ ಸ್ವರ ಕೇಳಿಸ್ಕೊಳ್ಳುವಾಗ ಅದು ಮಾಡಬೇಕಾದ ರೂಪಾಂತರವನ್ನು ಮಾಡ್ತದೆ. ಏಷಯ 55ರಲ್ಲಿ ದೇವರ ಬಾಯಿಂದ ಹೊರಡುವ ಮಾತು ಆ ಮಾತು ದೇವರು ಬಯಸಿದ್ದನ್ನು ನೆರವೇರಿಸದೆ ಹಿಂದಿರುಗಿ ಬರುವುದಿಲ್ಲ. ಅದು ಕಾರ್ಯ ಸಾಧಕವಾದದ್ದು. ಕೀರ್ತನೆ 104 ಮೊದಲನೇ ವಚನ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಸೇಮ್ ಕೀರ್ತನೆ 103 1, ಕೀರ್ತನೆ 104 1 ಒಂದೇ ರೀತಿಯಾಗಿ ಪ್ರಾರಂಭವಾಗ್ತದೆ. ಆದರೆ 2ನೇ ಭಾಗ ಸ್ವಲ್ಪ ವ್ಯತ್ಯಾಸ. ಮೊದಲನೇ ವಚನ ಅದೇನೆಂದರೆ, ಯೆಹೋವನೇ ನನ್ನ ದೇವರೇ, ನೀನು ಸರ್ವೋತ್ಕೃಷ್ಟನು. ಹೌದು, ಆ ರೀತಿಯಾಗಿ ಪ್ರಾರಂಭ ಮಾಡಿ ದೇವರ ಕಾರ್ಯಗಳು ಏನಿದೆ ಅಂತ ಹೇಳ್ಬಿಟ್ಟು ಮೊದಲನೇ ವಚನದಿಂದ ಮತ್ತು
ಹಾಗೆಯೇ ಮುಂದುವರಿಸಿಕೊಂಡು ನಾವು ಹೋಗುವಾಗ ಬಹಳಷ್ಟು ವಿಷಯಗಳು ಸೃಷ್ಟಿಯ ಬಗ್ಗೆ ಇರುವಂಥ ಮಾತುಗಳನ್ನು ನಾವು ನೋಡ್ತೇವೆ ರೀ. ಒಂದೊಂದು ಮಾತುಗಳು ಹಾಗೆ ನೋಡುವಾಗ ಬಹಳಷ್ಟು ಸಂಗತಿಗಳನ್ನು ನಾವು ಕಲಿಬಹುದು. ದೇವರ ಕಾರ್ಯಗಳು ಏನೇನು ಮಾಡಿದ್ದಾನೆಂಬುದಾಗಿ ಎಲ್ಲ ನಾವು ನೋಡಲಿಕ್ಕಾಗೋದಿಲ್ಲ. ಆದರೆ ದೇವರು ಸೃಷ್ಟಿಯನ್ನು ಯಾವ ರೀತಿಯಾಗಿ ಉಪಯೋಗ ಮಾಡಿಕೊಳ್ತಾನೆ ಎಂಬುದಾಗಿ ನೋಡುವಾಗ ಅದು ಸ್ವಲ್ಪ ಆಶ್ಚರ್ಯ ಅನ್ನಿಸ್ತದೆ. ಉದಾಹರಣೆಗೆ, ಪ್ರಭಾವ ಮಹತ್ವಗಳಿಂದ ಭೂಷಿತನಾಗಿದ್ದಿ. ಬೆಳಕನ್ನು 2ನೇ ವಚನ, ವಸ್ತ್ರದಂತೆ ಹೊದ್ದುಕೊಂಡಿದ್ದಿ. ಕೀರ್ತನೆ 104:2. ಬೆಳಕನ್ನು ಒಂದು ಡ್ರೆಸ್ ಥರ, ಒಂದು ವಸ್ತ್ರದೋಪಾದಿಯಲ್ಲಿ ದೇವರು ಹೊದ್ದುಕೊಂಡಿದ್ದಾನೆ ಅಂತ ಹೇಳಿಬಿಟ್ಟು. ಆಕಾಶವನ್ನು ಗುಡಾರದಂತೆ ಎತ್ತಿ ಹರಡಿದ್ದಿ. ಜಲರಾಶಿಗಳ ಮೇಲೆ ಉಪ್ಪರಿಗೆಗಳನ್ನು ಕಟ್ಟಿಕೊಂಡಿದ್ದಿ. ಅಂದರೆ ದೇವರು ಸೃಷ್ಟಿಯನ್ನು ಯಾವ ರೀತಿಯಾಗಿ ಉಪಯೋಗ ಮಾಡಿದ್ದಾನೆ ಎಂಬುದಾಗಿ ನೋಡ್ಕೊಳ್ತೇವೆ. ಯಾವ ರೀತಿಯಾಗಿ ದೇವರು ಸೃಷ್ಟಿಯನ್ನು ಉಪಯೋಗ ಮಾಡಿದ್ದಾನೆ ಎಂಬುದನ್ನು ಸಂಕ್ಷಿಪ್ತವಾಗಿ ಒಂದೊಂದು ಮಾತಿನಲ್ಲಿ ನಾವು ನೋಡಿಕೊಳ್ಳೋಣ. 1ನೇ ವಚನ, ಭೂಷಿತನಾಗಿದ್ದಿ. 2ನೇ ವಚನ, ಹೊದ್ದುಕೊಂಡಿದ್ದಿ. ಆನಂತರ ಎತ್ತಿ ಹರಡಿದ್ದಿ. 3ನೇ ವಚನ, ಕಟ್ಟಿಕೊಂಡಿದ್ದಿ. ಅದೇ 3ನೇ ವಚನ, ಮಾಡಿಕೊಂಡಿದ್ದಿ. ವಾಯುವಿನ ರೆಕ್ಕೆಗಳ ಮೇಲೆ ಸಂಚರಿಸುತ್ತಿ. ಗಾಳಿಗಳನ್ನು ನಿನ್ನ ದೂತರನ್ನಾಗಿಯೂ ಅಗ್ನಿಜ್ವಾಲೆಗಳನ್ನು ಸೇವಕರನ್ನಾಗಿಯೂ ಮಾಡಿಕೊಳ್ಳುತ್ತಿ. ಈ ರೀತಿಯಾಗಿ ಒಂದೊಂದು ಸಂಗತಿಯನ್ನು ನಾವು ನೋಡುವಾಗ ದೇವರು ಯಾವ ರೀತಿಯಾಗಿ ತನ್ನ ಸೃಷ್ಟಿಯನ್ನು ಯೂಸ್ ಮಾಡ್ತಿದ್ದಾನೆ, ಉಪಯೋಗ ಮಾಡಿಕೊಳ್ತಿದ್ದಾನಂತ. ಸ್ಥಾಪಿಸಿದ್ದಿ 5ನೇ ವಚನ, ಹೊದಿಸಿದ್ದಿ 6ನೇ ವಚನ, ಮತ್ತು ಮೇರೆಯನ್ನು ಗೊತ್ತು ಮಾಡಿದ್ದಿ 9ನೇ ವಚನ. ಬುಗ್ಗೆಗಳನ್ನು ತಗ್ಗುಗಳಿಗೆ ಬರಮಾಡುತ್ತಿ 10ನೇ ವಚನ, ಮತ್ತು ನೀರು ಕೊಡುತ್ತಿ 13ನೇ ವಚನ. ಹುಲ್ಲನ್ನು ಮೊಳಿಸುತ್ತಿ 14ನೇ ವಚನ. ಮನುಷ್ಯರಿಗೋಸ್ಕರ ಪೈರುಗಳನ್ನು ಹುಟ್ಟಿಸುತ್ತಿ 14ನೇ ವಚನ. ಈ ಯೋಬನ ಗ್ರಂಥ ನೋಡುವಾಗ ಇಂಥ ಒಂದು ಮಾತುಗಳನ್ನು ಅಲ್ಲಿ ಕೂಡ ನಾವು ನೋಡ್ತೀವಿ. ನೋಡುವಾಗ ದೇವರು ಪ್ರಶ್ನೆ ಮಾಡುವಾಗ, ಲೋಕಕ್ಕೆ ಅಸ್ತಿವಾರ ಹಾಕಿದಾಗ ನೀನು ಎಲ್ಲಿದ್ದಿ? ಹೌದು, ಭೂಲೋಕಕ್ಕೆ ಅಸ್ತಿವಾರ ಹಾಕಿದವರು ಯಾರು? ಮತ್ತು ಹಾಗೇ ಒಂದೊಂದಾಗಿ ನೋಡುವಾಗ ಮೇಕೆಗಳ ಬಗ್ಗೆ ಮತ್ತು ಕುದುರೆಗೆ ಶಕ್ತಿಯನ್ನು ಕೊಟ್ಟವರು ಯಾರು? ಕಾಳು, ಹೆಂಟೆಗಳು, ಈ ರೀತಿಯಾಗಿ ದೇವರು ಅಲ್ಲಿ ಪ್ರಶ್ನೆ ಹಾಕ್ತಿದ್ದಾನೆ. ಆದರೆ ಇಲ್ಲಿ ವ್ಯತ್ಯಾಸ ಕೀರ್ತನೆ 104ರಲ್ಲಿ ಏನಂತ ಹೇಳಿದ್ರೆ, ಅಲ್ಲಿ ದೇವರು ಪ್ರಶ್ನೆ ಮಾಡಿದ್ದು, ಇಲ್ಲಿ ಕೀರ್ತನೆ 104ರಲ್ಲಿ ನೀನು ಮಾಡಿದ್ದಿ, ನೀನು ಬರಮಾಡಿದ್ದಿ, ನೀನು ಕೊಡುತ್ತಾ ಇದ್ದಿ, ನೀನೇ ನಿರ್ಮಿಸಿದ್ದಿ ಎಂಬುದಾಗಿ ಅಕ್ನಾಲೇಜ್ಮೆಂಟ್, ಅರಿಕೆ ಇದರಲ್ಲಿ ನಾವು ನೋಡ್ತೇವೆ. ಈಗ ಇದರಿಂದ ನಾವು ಕಲಿಯುವಂಥ ಪಾಠಗಳು ಕನಿಷ್ಠ ಸೃಷ್ಟಿಯ ಮುಖಾಂತರ ಕಲಿಯುವ 15 ಪಾಠಗಳನ್ನು ಕೀರ್ತನೆ 104ರಲ್ಲಿ ನಾವು ನೋಡಿಕೊಳ್ತೇವೆ. 15 ಲೆಸನ್ಸ್ ಫ್ರಮ್ ಕ್ರಿಯೇಷನ್. ಮೊದಲನೇ ಪಾಠ ಏನಂತ ಹೇಳಿದ್ರೆ, ದೇವರು ಸೃಷ್ಟಿಯನ್ನು ಉಪಯೋಗ ಮಾಡಿಕೊಳ್ತಾನೆ. ದೇವರು ಸೃಷ್ಟಿಯನ್ನು ಅಂತ ಹೇಳುವಾಗ ಆಕಾಶವನ್ನು ಉಪಯೋಗ ಮಾಡಿಕೊಳ್ತಾನೆ, ಬೆಳಕನ್ನು ದೇವರು ಉಪಯೋಗ ಮಾಡಿಕೊಳ್ತಾನೆ, ಗಾಳಿಯನ್ನು ಉಪಯೋಗ ಮಾಡಿಕೊಳ್ತಿದ್ದಾನೆ, ಮತ್ತು ಭೂಮಿಯನ್ನು ಉಪಯೋಗ ಮಾಡಿಕೊಳ್ತಿದ್ದಾನೆ, ಅದರ ಅಸ್ತಿವಾರವನ್ನು ಉಪಯೋಗ ಮಾಡಿಕೊಳ್ತಿದ್ದಾನೆ,
ವನ್ನು ಉಪಯೋಗ ಮಾಡಿಕೊಳ್ತಿದ್ದಾನೆ, ಪರ್ವತಗಳನ್ನು ದೇವರು ಉಪಯೋಗ ಮಾಡಿಕೊಳ್ತಿದ್ದಾನೆ. ಈ ರೀತಿಯಾಗಿ ತಗ್ಗುಗಳು, ಜಲರಾಶಿಗಳು, ಬುಗ್ಗೆಗಳು, ಪರ್ವತದ ನಡುವೆ ಹರಿದು ಹೋಗುವಂಥ ನೀರು, ಅಡವಿ, ಮೃಗಗಳು, ಕಾಡು ಕತ್ತೆಗಳು, ಪಕ್ಷಿಗಳು, ಈ ರೀತಿಯಾಗಿ ಹುಲ್ಲು ಕೂಡ, ಹುಲ್ಲು, ಪೈರುಗಳು, ವ್ಯವಸಾಯ, ಆಹಾರ, ದ್ರಾಕ್ಷರಸ, ಇವೆಲ್ಲ, ರೊಟ್ಟಿ, ಮರ, ಲೆಬನೋನಿನ ದೇವದಾರು ವೃಕ್ಷ, ಇವೆಲ್ಲವನ್ನು ನೋಡುವಾಗ ದೇವರು ಸೃಷ್ಟಿಯನ್ನು ಉಪಯೋಗ ಮಾಡಿಕೊಳ್ತಿದ್ದಾನಂತ ಮೊದಲನೇ ಪಾಠ. ಅದರ ಅನ್ವಯ ಭಾಳ ಚೆನ್ನಾಗಿದೆ, ಕೇಳಿಸ್ಕೊಳ್ಳಿ. ಅದರ ಅನ್ವಯ ಏನಂದರೆ, ಈಗ ದೇವರು ಯಜಮಾನನು, ಅದರಲ್ಲಿಯೂ ದೇವರು ನಮ್ಮ ತಂದೆ. ಹಾಗಾದರೆ ತಂದೆಯ ಆಸ್ತಿ ಮಕ್ಕಳಿಗೆ ಕೂಡ ಬರಬೇಕಲ್ಲ. ತಂದೆಯ ಹಕ್ಕು ಕನಿಷ್ಠ ಸ್ವಲ್ಪ ಮಟ್ಟಿಗಾದರೂ ಮಕ್ಕಳಿಗೂ ಇದೆ ಅಲ್ಲ. ಹಾಗಾದರೆ ದೇವರು ಸೃಷ್ಟಿಯನ್ನು ಉಪಯೋಗಿಸಿಕೊಂಡ ಹಾಗೆ ದೇವರು ತನ್ನ ಮಕ್ಕಳಿಗೋಸ್ಕರವಾಗಿ ಸೃಷ್ಟಿಯನ್ನು ಉಪಯೋಗ ಮಾಡಿಕೊಳ್ಳಲು ಶಕ್ತನಾಗಿದ್ದಾನೆ. ಅಂದರೆ ನಾವು ಕೂಡ ಸೃಷ್ಟಿಯನ್ನು ಉಪಯೋಗಿಸಿಕೊಳ್ಳಬೇಕು ಎಂಬುದು ಎರಡನೇ ಪಾಠ. ಯಾಕಂದರೆ ದೇವರು ಸೃಷ್ಟಿಯನ್ನು ಉಪಯೋಗ ಮಾಡ್ತಾನೆ ಅಂತ ಹೇಳಿದ್ರೆ, ಯು ಟು ಆಸ್ ಎ ಚೈಲ್ಡ್ ಆಫ್ ಗಾಡ್ ಕ್ಯಾನ್ ಯೂಸ್ ದ ನೇಚರ್. ಸೃಷ್ಟಿಯನ್ನು ನಾವು ಉಪಯೋಗ ಮಾಡಿಕೊಳ್ತಾ ಇದ್ದೇವೆ. ಭೂಮಿ, ಹುಲ್ಲು, ಪೈರು, ವ್ಯವಸಾಯ, ದ್ರಾಕ್ಷರಸ, ರೊಟ್ಟಿ, ಮರಗಳು, ಇವೆಲ್ಲವನ್ನು ಯೂಸ್ ಮಾಡ್ತಾ ಇದ್ದೇವೆ ನಿಜ. ಆದರೆ ನಾವು ಯಾವ ರೀತಿಯಾಗಿ ಉಪಯೋಗ ಮಾಡ್ಕೋಬೇಕು ಎಂಬುದಾಗಿ ಒಂದು ವಾಕ್ಯ ನಾನು ಹೇಳ ಬಯಸ್ತೇನೆ. ಒಂದು ವಾಕ್ಯ ನನಗೆ ನೆನಪಿಗೆ ಬರುವಂಥದ್ದು, ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 31ನೇ ವಚನದಲ್ಲಿ, ನೀವು ಉಂಡರು, ಕುಡಿದರು, ಇನ್ನೇನು ಮಾಡಿದರು ದೇವರ ಮಹಿಮೆಗಾಗಿ, ಘನತೆಗಾಗಿ ಮಾಡಬೇಕು ಎಂಬುದಾಗಿ. ಸರಿ, ಈಗ ಮೊದಲನೇ ಪಾಠ ದೇವರು ಸೃಷ್ಟಿಯನ್ನು ಉಪಯೋಗಿಸ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಎರಡನೇ ಪಾಠ ದೇವರು ಸೃಷ್ಟಿಯನ್ನು ಉಪಯೋಗಿಸಿದ್ದಲ್ಲಿ ದೇವರ ಮಕ್ಕಳಾದ ನಾವು ಕೂಡ ಸೃಷ್ಟಿಯನ್ನು ಉಪಯೋಗಿಸಿಕೊಳ್ಳಬೇಕು, ಸದುಪಯೋಗ ಮಾಡಿಕೊಳ್ಬೇಕು. ಮೂರನೇ ಪಾಠ ಏನಂತ ಹೇಳಿದರೆ, ದೇವರು ಆ ಸೃಷ್ಟಿಗಳಿಗೆ, ಪ್ರಾಣಿಗಳಿಗೆ ಒದಗಿಸುತ್ತಾನೆ ಎಂಬುದು ಮೂರನೇ ಪಾಠ. ನಾಲ್ಕನೇ ಪಾಠ ಭಾಳ ಪವರ್ಫುಲ್ ಆಗಿರುವಂಥದ್ದು, ಶಕ್ತಿಯುತವಾಗಿರುವಂಥದ್ದು. ಏನು ಹುಲ್ಲನ್ನು ಮೊಳಿಸ್ತಾನೆ ಮತ್ತು ಮೃಗಗಳಿಗೆ, ಪಕ್ಷಿಗಳಿಗೆ, ಕಾಡು ಕತ್ತೆಗಳಿಗೆ, ಅಡವಿಯ ಮೃಗಗಳಿಗೆ ನೀರು, ಅವುಗಳಿಗೆ ಬೇಕಾದದೆಲ್ಲ ದೇವರು ಕೊಡುವಾಗ, ಪ್ರಾಣಿಗಳಿಗೆ ದೇವರು ಒದಗಿಸಿಕೊಡುವಾಗ ನಿಶ್ಚಯವಾಗಿ ನಮಗೂ ದೇವರು ಒದಗಿಸುವವನಾಗಿದ್ದಾನೆ. ಗಾಡ್ ಈಸ್ ಕಮಿಟೆಡ್ ಟು ಪ್ರೊವೈಡ್ ಟು ಅಸ್ ಆಲ್ಸೋ. ಯಾಕೆ ನಮಗೆ ಒದಗಿಸಲಿಕ್ಕೆ ಆತನು ತನ್ನನ್ನು ಪ್ರತ್ಯೇಕಿಸಿಕೊಂಡಿದ್ದಾನೆ, ಸಮರ್ಪಿಸಿಕೊಂಡಿದ್ದಾನೆ ಎಂಬುದಾಗಿ ಹೇಳುವಾಗ ಭಯಭಕ್ತಿಯಿಂದ ನಾವು ಆತನ ಸ್ವರೂಪದಲ್ಲಿ ಸೃಷ್ಟಿಸಲ್ಪಟ್ಟಿದ್ದೇವೆ. ಆತನ ಹೋಲಿಕೆಯಲ್ಲಿ ಇರುವಂಥವರು ನಾವು, ಪ್ರಾಣಿಗಳಲ್ಲ. ಪ್ರಾಣಿಗಳು, ಮರಗಳು ದೇವರ ಸೃಷ್ಟಿಯಲ್ಲಿ ಉಂಟು ಮಾಡಲ್ಪಟ್ಟಿಲ್ಲ. ಆದುದರಿಂದ ನಮಗೂ ದೇವರು ಒದಗಿಸಿಕೊಡ್ತಾನೆ. ನಮ್ಮೆಲ್ಲರಿಗೂ ಗೊತ್ತಿರುವಂಥ ಒಂದು ವಾಕ್ಯ, ಬಹುಶಃ ಅದು ಏನಂತ ಹೇಳಿದರೆ, ರೋಮಾಪತ್ರಿಕೆ 8ನೇ ಅಧ್ಯಾಯದಲ್ಲಿ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ನಮ್ಮೆಲ್ಲರಿಗೋಸ್ಕರ ಕೊಟ್ಟ ಮೇಲೆ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ದೇವರು ಕೊಡದೇ ಇರುವನೇ. ರೋಮ 8:32. ಖಂಡಿತವಾಗಿ ಕೊಡ್ತಾನೆ. ಹಳೆ ಒಡಂಬಡಿಕೆಯ ಒಂದು ಸ್ಟ್ಯಾಂಡರ್ಡ್ ಏನಾಗಿತ್ತು, ಪ್ರಾಣಿಗಳಿಗೆ ಕೊಟ್ಟಾತನು, ಪ್ರಾಣಿಗಳಿಗೂ ಒದಗಿಸಿದ ಆತನು ಸಮಸ್ತವನ್ನು ನಮಗೆ ಕೊಡದೇ ಇರುವನೇ ಎಂಬುದಾಗಿ. ಸರಿ, ದೇವರಿಂದ ಸೃಷ್ಟಿಗಳು ಆಹಾರ ಕೇಳಿಕೊಳ್ತವಂತೆ. ನನಗೆ ಗೊತ್ತಿರಲಿಲ್ಲ ಇದು. ಆದರೆ ಇಂಥ ಒಂದು ವಚನ, ಕೀರ್ತನೆ 104
21ರಲ್ಲಿ ಪ್ರಾಯದ ಸಿಂಹಗಳು ಬೇಟೆಗಾಗಿ ಗರ್ಜಿಸ್ತವೆ, ದೇವರಿಂದ ಆಹಾರವನ್ನು ಕೇಳಿಕೊಳ್ಳುತ್ತವೆ. ವಾವ್! ಪ್ರಾಣಿಗಳಿಗೆ ಪ್ರೇಯರ್ ಮಾಡಲಿಕ್ಕೆ ಗೊತ್ತು, ದೇವರ ಹತ್ರ ಕೇಳಿಕೊಳ್ಳಲಿಕ್ಕೆ ಗೊತ್ತು. ಸರಿ, ಇನ್ನು ಕೆಲವು ಪಾಠಗಳು. ಸೂರ್ಯೋದಯವಾಗಲು ಅವು ಬಂದು ತಮ್ಮ ಗವಿಗಳಲ್ಲಿ ಮಲಗಿಕೊಳ್ತವೆ. ಮನುಷ್ಯನು ತನ್ನ ಕೆಲಸಕ್ಕೆ ಹೊರಟು ಹೋಗ್ತಾನೆ, ಸಾಯಂಕಾಲದವರೆಗೆ ದುಡಿತಾನೆ. ಯೆಹೋವನೇ, ನಿನ್ನ ಕೈ ಕೆಲಸಗಳು ಎಷ್ಟೋ ವಿಧವಾಗಿವೆ. ದೇವರಿದನ್ನೆಲ್ಲ ಸೃಷ್ಟಿ ಮಾಡಿದ್ದು ಹೇಗೆ? ಇನ್ನೊಂದು ಪಾಠ, ಜ್ಞಾನದಿಂದಲೇ ಮಾಡಿದ್ದಿ. ಜ್ಞಾನದಿಂದ ದೇವರು ಮಾಡಿದನಂತೆ ಸೃಷ್ಟಿ. ಅದನ್ನೇ ನಾವು ಕೀರ್ತನೆ 104:24ರಲ್ಲಿ ನಾವು ನೋಡಿಕೊಳ್ತೇವೆ. 27ನೇ ವಚನ ಇನ್ನೂ ಆಶ್ಚರ್ಯವಾದದ್ದು. ಇವೆಲ್ಲ ಹೊತ್ತಿಗೆ ಆಹಾರಕ್ಕೋಸ್ಕರ ನಿನ್ನನ್ನೇ ನಿರೀಕ್ಷಿಸ್ತವೆ. ಇನ್ನೊಂದು ಸಾರಿ ಓದ್ತೇನೆ, ಕೀರ್ತನೆ 104:27. ಇವೆಲ್ಲ ಅಂತೇಳಿ ನೋಡುವಾಗ ಪ್ರಾಣಿಗಳು ಆಹಾರಕ್ಕೋಸ್ಕರ ದೇವರನ್ನೇ ನಿರೀಕ್ಷಿಸ್ತವೆ ಅಂತೆ. ಅವುಗಳಿಗೆ ಗೊತ್ತು ದೇವರನ್ನ ನಿರೀಕ್ಷಿಸೋದು ಹೇಗೆ ಅಂತ. ಅವುಗಳಿಂದ ಕೂಡ ನಾವು ಕಲಿಬೇಕು. ಅವು ಕೇಳಿಕೊಳ್ಳುತ್ತವೆ ಅಂತ 21ನೇ ವಚನದಲ್ಲಿ, ಅಷ್ಟೇ ಅಲ್ಲ, ನಿರೀಕ್ಷಿಸ್ತವೆ ಅಂತ ಹೇಳ್ಬಿಟ್ಟು 27ನೇ ವಚನದಲ್ಲಿ. ದೇವರು ಕೊಟ್ಟಾಗ 28ನೇ ವಚನ ಪ್ರಾಣಿಗಳು ತೆಗೆದುಕೊಳ್ಳುತ್ತವೆ ಎಂಬುದಾಗಿ. ಕೇಳಲಿಕ್ಕೆ ಗೊತ್ತು, ನಿರೀಕ್ಷಿಸಲಿಕ್ಕೆ ಪ್ರಾಣಿಗಳಿಗೆ ಗೊತ್ತು, ದೇವರಿಂದ ತೆಗೆದುಕೊಳ್ಳೋದಕ್ಕೆ ಗೊತ್ತು. ಈ ರೀತಿಯಾಗಿ ತೆಗೆದುಕೊಂಡ ಮೇಲೆ ತೃಪ್ತಿಗೊಳ್ಳುತ್ತವೆ. 28ನೇ ವಚನ, ತೃಪ್ತಿಗೊಳ್ಳುವುದಕ್ಕೂ ಗೊತ್ತು. ಮನುಷ್ಯರು ಭಾಳ ಜನರು ತೃಪ್ತಿಗೊಳ್ಳುವುದಿಲ್ಲ. ದೇವರು ವಿಮುಖನಾಗಲು ಏನಾಗ್ತದೆ? ಅವು ತಳ್ಳಣಿಸುತ್ತವೆ. ದೇವರು ಶ್ವಾಸವನ್ನು ಅವುಗಳಿಂದ ತೆಗೆದುಕೊಳ್ಳುವಾಗ ಅದು ಮಣ್ಣಿಗೆ ಸೇರುತ್ತವೆ. ಅಷ್ಟಕ್ಕೆ ಕತೆ ಮುಗಿತಾ? ಇಲ್ಲ. 30ನೇ ವಚನ, ನೀನು ಜೀವಶ್ವಾಸವನ್ನು ಊದಲು ಅವು ಹೊಸದಾಗಿ ಹುಟ್ಟುತ್ತವೆ. ಭೂಮಿಯನ್ನು ನೂತನ ಪಡಿಸುತ್ತಿರುತ್ತಿ. ಹಾಗಾದರೆ ಪುನರುತ್ಥಾನದ ಒಂದು ಚಿತ್ರ, ಯೇಸು ಕ್ರಿಸ್ತನ ಒಂದು ಚಿತ್ರ. ಜ್ಞಾನದಿಂದ ದೇವರು ಸೃಷ್ಟಿ ಮಾಡಿದ್ದಾನೆಂದರೆ ಜ್ಞಾನ. 1 ಕೊರಿಂಥ 1:30, ಯೇಸು ಕ್ರಿಸ್ತನ ಛಾಯೆ. ಯೇಸು ಕ್ರಿಸ್ತನೇ ನಮ್ಮ ಜ್ಞಾನವಾಗಿದ್ದಾನೆ. ಯೆಹೋವನ ಮಹಿಮೆಯು ಸದಾಕಾಲ ಇರಲಿ. ಮಹಿಮೆ ಅಂತ ಹೇಳಿದಾಗ ಮತ್ತೆ ಯೇಸು ಕ್ರಿಸ್ತನು. ಮೋಶೆ ದೇವರ ಮಹಿಮೆಯನ್ನು ನೋಡಬೇಕು ಎಂಬುದಾಗಿ ವಿಮೋಚನ ಕಾಂಡ 33:18ರಲ್ಲಿ ಕಡೆಗೆ ನೋಡಿಬಿಟ್ಟ. ಮತ್ತಾಯ 17:2-3 ಇರುವ ವಾಕ್ಯದಲ್ಲಿ ಮಹಿಮಾವಸ್ತ್ರದಿಂದ ನಮ್ಮ ಕರ್ತನಾದ ಯೇಸುವನ್ನು ನೋಡಿದ. ಯೆಹೋವನಿಗೆ ಆತನ ಸೃಷ್ಟಿಗಳಿಂದ ಸಂತೋಷವಾಗಲಿ. ದೊಡ್ಡ ಮಾತಿದು 31ನೇ ವಚನ. ಯಾಕಂದರೆ ಇಷ್ಟೆಲ್ಲ ದೇವರು ಸೃಷ್ಟಿಯನ್ನು ನೋಡಿಕೊಂಡಿದ್ದಾಗ ಅವುಗಳಿಂದ ದೇವರಿಗೆ ಸಂತೋಷವಾಗಲಿ. ಭಾಳ ಅಂದರೆ ನಾವು ದೇವರಿಗೆ ಸಂತೋಷಪಡಿಸ್ತೇವೆ, ದೇವರಿಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸಬೇಕು. ಮತ್ತು ಜೀವಮಾನದೆಲ್ಲ ನನ್ನ ದೇವರನ್ನು ಭಜಿಸುತ್ತಿರುವೆನು. ನನ್ನ ಧ್ಯಾನದಿಂದ ಆತನಿಗೆ ಮೆಚ್ಚುಗೆಯಾಗಲಿ. ನಾನಾದರೂ ಯೆಹೋವನಲ್ಲಿ ಆನಂದಿಸುವೆನು. 34ನೇ ವಚನ. ನಾನೂ ದೇವರಲ್ಲಿ ಆನಂದಿಸಬೇಕು, ನಮ್ಮಿಂದಲೂ ದೇವರು ಆನಂದ ಪಡಬೇಕು. ಚಪನ್ಯ 3:17ರಲ್ಲಿ ಆ ಮಾತಿದೆ. ಹೌದು, ನಿಜಕ್ಕೂ ದೇವರ ಒಂದು ಸೃಷ್ಟಿಯಿಂದ ಕಲಿಯುವಂಥ ಸಂಗತಿಗಳು ಸಾಕಷ್ಟು. ಜ್ಞಾನ ಕಲಿತೇವೆ. ದೇವರು ಯೋಜನೆ ಇಟ್ಕೊಂಡಿದ್ದಾನೆ, ಸೃಷ್ಟಿಗಳಿಗೆ ಉದ್ದೇಶ ಇಟ್ಕೊಂಡಿದ್ದಾನೆ, ದೇವರು ಒದಗಿಸ್ತಾನೆ. ಸೃಷ್ಟಿಗಳಲ್ಲಿ ನಿರೀಕ್ಷೆ ಇದೆ. ಸೃಷ್ಟಿಗಳು ದೇವರಿಗೆ ಪ್ರತಿಕ್ರಿಯೆ ನೀಡ್ತಾವಂತೆ. ದೇವರ ಜೊತೆಯಲ್ಲಿ ಒಂದು ಸಂಬಂಧ ಸೃಷ್ಟಿಗಳಿಗೂ ಸ್ವಲ್ಪ ಮಟ್ಟಿಗೆ ಇದೆ. ದೇವರು ಸೃಷ್ಟಿಗಳು ಸಂತೃಪ್ತಿ ಪಡ್ತವೆ, ಮರಣ ಹೊಂದುತ್ತವೆ ಮತ್ತು ಪುನರುತ್ಥಾನದ ಬಗ್ಗೆ ಕೂಡ ಸ್ವಲ್ಪ ಮಟ್ಟಿಗೆ ಹೊಸ ಸೃಷ್ಟಿ ಆನಂದದ ಬಗ್ಗೆ ಆ ರೀತಿಯಾಗಿ ಹೇಳಿಬಿಟ್ಟು ಕೊನೆಯದಾಗಿ ಮುಕ್ತಾಯವಾಗ್ತದೆ ಕೀರ್ತನೆ 104. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಯಾಹೋವಿಗೆ ಸ್ತೋತ್ರ. ಹೌದು,
ದೇವರಿಗೆ ಸ್ತೋತ್ರ. ಕೀರ್ತನೆ 104ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.